ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಸೊ ಈ ವಿಡಿಯೋದಲ್ಲಿ ನಾವು ಮತ್ತೆ ಆಡ್ತಿರೋದು GTA 5. ಸೊ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಜಿಮ್ಮಿನ ರೆಸ್ಕ್ಯೂ ಮಾಡಿದ್ವಿ. ಹಾಗೆ ಅಮಾಂಡಾ ಟೆನ್ನಿಸ್ ಕೋಚ್ ಜೊತೆ ಅಫೇರ್ ಇಟ್ಕೊಂಡಿದ್ಲು ಅಂತ ಆ ಟೆನ್ನಿಸ್ ಕೋಚ್ ಮನೆನ ಬೀಳ್ಸಕ್ ಹೋಗಿದ್ವಿ. ಆದ್ರೆ ಲೋಗಿ ನಾವು ಬೀಳ್ಸಿದ್ದು ಟೆನ್ನಿಸ್ ಕೋಚ್ ಮನೆನೆಲ್ಲ ಮಾಡ್ರನ್ ಮದ್ರಾಸು ಅನ್ನೋ ದೊಡ್ಡ ಬಿಸ್ನೆಸ್ ಮ್ಯಾನ್ ಮನೆನ ಬೀಳ್ಸಿದ್ವಿ. ಸೊ ಅವ್ನ ಮನೆ ಹತ್ರ ಬಂದ್ಬಿಟ್ಟು ಮೈಕಲ್ನ ಹೊಡೆದು ನನ್ನ ಅಮೌಂಟ್ ಮತ್ತೆ ರೀಬಿಲ್ಡ್ ಮಾಡೋಕ್ಕೆ ಕೊಡಬೇಕು, ನೀನು ಎಷ್ಟು 2.5 ಮಿಲಿಯನ್ಸ್ ಆಗುತ್ತೆ ಅಷ್ಟು ನೀನು ಅಮೌಂಟ್ ಕೊಡಬೇಕು ಅಂತ ಹೇಳಿದ್ದ. ಸೊ ಅದಕ್ಕೆ ಇವಾಗ ಮೈಕಲ್ ಆ ದುಡ್ಡನ್ನ ರೆಡಿ ಮಾಡೋಕ್ಕೆ ಲೆಸ್ಟರ್ನ ಕಾಲ್ ಮಾಡಿ ಕೇಳಿದ್ದಾನೆ, ನಂಗೆ ಕೆಲಸ ಆಗಬೇಕು ಅಂದ್ಬಿಟ್ಟು. ಸೊ ಇವಾಗ ಮೈಕಲ್ ಲೆಸ್ಟರ್ ಬಂದ್ಬಿಟ್ಟು ಕೆಲಸ ಕೊಡೋಕೆ ರೆಡಿಯಾಗಿ ಕರೆದಿದ್ದಾನೆ. ಸೊ ನಾವಿವಾಗ ಬಂದಿರೋದು ಲೆಸ್ಟರ್ ಮನೆ ಹತ್ರ ಬಂದಿದ್ದೀವಿ ಇವಾಗ. ಸೊ ಬನ್ನಿ ಹೋಗಿ ಏನು ಕೆಲಸ ಕೊಡ್ತಾನೆ ಏನಂತ ನೋಡೋಣ. ಸೊ ಇದು ಲೆಸ್ಟರ್ ಮನೆ. ದಾರಿ ಎಲ್ಲಿದೆ? ಮೇ ಬಿ ಅಲ್ಲಿ ಹಿಂದ್ಗಡೆ ನೋಡಿದ ಗೇಟ್ ಬಾಗಿಲು ಅನ್ಸುತ್ತೆ. ಬನ್ನಿ ಎಲ್ಲ ಹೋಗಿ ನೋಡೋಣ. ಬಾಗಿಲು ತಟ್ತಿದ್ದಾನೆ. ಏನ್ ಸೆಟಪ್ ಇಟ್ಕೊಂಡಿದ್ದಾನೆ ನೋಡಿ ಗೈಸ್ ಲೆಸ್ಟರ್. ಯಾರಾದ್ರೂ ಬಂದ್ರೆ ಅಲ್ಲಿ CC ಕ್ಯಾಮ್ರಾದಲ್ಲಿ ನೋಡ್ಬಿಟ್ಟು ಮತ್ತೆ ಒಳಗಡೆ ಕರೀತಾನೆ, ಡೋರ್ ತೆಗಿತಾನೆ ಅಲ್ಲಿಂದಾನೆ. Praise be. Guess you weren't very dead. You need my help. How do you know? Because you came here. Why else would you? ನಿನ್ಗೆ ನನ್ನ ಹತ್ರ ಹೆಲ್ಪ್ ಬೇಕು. ನಿಂಗೆ ಹೆಂಗ್ ಗೊತ್ತು ಅಂದ್ರೆ ನೀನ್ ಇಲ್ಲಿ ಬಂದಿದ್ಯಾ, ನಿನ್ ಕೆಲಸ ಆಗ್ಬೇಕು ಅದಕ್ಕೆ ಬಂದಿದ್ಯಾ ಅಂತ ಹೇಳ್ತಿದ್ದಾನೆ ಗೈಸ್ ಲೆಸ್ಟರ್ ಮೈಕಲ್ಗೆ. By doing whatever I ask. ನಾನು ಏನ್ ಕೇಳಿದ್ರು ನೀನ್ ಮಾಡ್ಕೊಡ್ಬೇಕು ನನ್ಗೆ ಹಂಗಂತ ಹೇಳ್ತಿದ್ದಾನೆ. Something done, you need to know something, so why not help each other? I gotta make some dough. ಸೊ ನೀನ್ ನನಗೆ ಹೆಲ್ಪ್ ಮಾಡಿದ್ರೆ ನಾನು ನಿಂಗೆ ಹೆಲ್ಪ್ ಮಾಡ್ಬೋದು. ಸೊ ಹಾಗೆ ನಾವಿಬ್ರು ಮ್ಯೂಚುವಲ್ ಆಗಿ ಹೆಲ್ಪ್ ಮಾಡ್ಕೊಂಡಿರೋಣ. ಸೊ ನಿಂಗೂ ದುಡ್ಡು ಸಿಗುತ್ತೆ, ನೀನು ಅಲ್ಲಿ ರೀಪೇಡ್ ಮಾಡ್ಬೋದು ಅಂತ ಹೇಳ್ತಿದ್ದಾನೆ ಲೆಸ್ಟರು. ಸೊ ಬಂದ ತಕ್ಷಣನೇ ಒಂದು ಕೆಲಸ ಕೊಟ್ಟಿದ್ದಾನೆ. ಆ ಕೆಲಸ ಏನಂತ ನೋಡೋಣ ಬನ್ನಿ. ಗೋ ಟು ಸಬರ್ಬನ್ ಸ್ಟೋರ್ ಇನ್ ವೈನ್ವುಡ್. ಆ ಸಬರ್ಬನ್ ಸ್ಟೋರ್ಗೆ ಹೋಗ್ಬೇಕಂತೆ. ಆ ಸಬರ್ಬನ್ ಸ್ಟೋರ್ ಬಂದ್ಬಿಟ್ಟು ಬಟ್ಟೆ ಅಂಗಡಿ ಅನ್ಸುತ್ತೆ ಗೈಸ್. ಫಸ್ಟ್ ಹೋಗಿದ್ದೀನಿ ಈ ಗೇಮಲ್ಲಿ ಆಡ್ಬೇಕಾದ್ರೆ. ಬಟ್ಟೆ ಅಂಗಡಿಗೆ ಅದಕ್ಕೆ ಹೋಗು ಅಂತ ಹೇಳ್ತೇನೆ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ಬ್ಯಾಗ್ ಬೇರೆ ಕೈಯಲ್ಲೇನೋ ಕೊಟ್ಟು ಕಳಿಸಿದ್ದಾನೆ. ಅದರಲ್ಲೇನೋ ಒಂದು ಬಾಂಬ್ ಇದೆ, ಹುಷಾರಾಗಿ ಅಂತ ಹೇಳಿದ್ದಾನೆ ಬೇರೆ. ಏನಂತ ಗೊತ್ತಿಲ್ಲ, ನೋಡೋಣ ಹೋಗಿ. ಈ ರೇಡಿಯೋ ಮಾತ್ರ ಯಾವಾಗಲೂ ಇರಿಟೇಷನ್ ಗೈಸ್. ಫಸ್ಟು ಅದನ್ನ ಎತ್ತೆದ್ದು ಬಿಡಬೇಕು. ಆದರೂ ನಾವು ಲೆಸ್ಟರ್ ಜೊತೆ ಇದ್ದರೆ ಒಂದು ಒಳ್ಳೊಳ್ಳೆ ಕೆಲಸಗಳು ಕೊಡ್ತಿರ್ತಾನೆ, ದುಡ್ಡು ಚೆನ್ನಾಗಿ ಬರುತ್ತೆ, ಹೆಂಗೋ ನಡೀತಿರತ್ತೆ ಜೀವನ ಲೆಸ್ಟರ್ ಜೊತೆ ಕೆಲಸ ಮಾಡ್ತಿದ್ರೆ. ಅವನು ಹ್ಯಾಂಡಿಕ್ಯಾಪ್ಟೆಡ್ ಗೈಸ್, ಬಟ್ ಆದರೂ ತುಂಬಾ ಇಂಟೆಲಿಜೆಂಟ್ ಲೆಸ್ಟರು. ಹ್ಯಾಂಡಿಕ್ಯಾಪ್ಟ್ ಆಗಿದ್ರು ಮೈಂಡಲ್ಲೇ ಗೇಮ್ ಮಾಡ್ತಿರ್ತಾನೆ, ಫುಲ್ಲು ಇಂಟೆಲಿಜೆಂಟ್, ಎಲ್ಲ ತಿಳ್ಕೊಬಿಟ್ಟವನೆ. ಮೈಕಲ್ ಹೋಗ್ತಾ ಇದ್ದಾನೆ. ಸೊ ಫೈನಲಿ ಇಲ್ಲೇ ಸಬರ್ಬನ್ ಸ್ಟೋರ್ ಹತ್ತತ್ರ ಬಂದಿದ್ದೀವಿ. ನೋಡಿ ಬಂದ್ವಿ ಸಬರ್ಬನ್ ಸ್ಟೋರ್. ಇದು ಬಟ್ಟೆ ಅಂಗಡಿ ಗೈಸ್. ಇದು ಇಲ್ಲಿ ಯಾತಕ್ಕೆ ಬರೋಕೆ ಹೇಳ್ದಂತ ಗೊತ್ತಿಲ್ಲ. ಏನು ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗ್ಬೇಕೇನು? ಅಲ್ಲ ಇಲ್ಲೇನಾದ್ರೂ ಬಾಂಬ್ಗೆ ಬಿಡ್ಬೇಕಾ? ಇಲ್ಲಲ್ಲ. I got this interview at this tech company. I'm thinking I need something, I don't know, geeky, youthful. Lost your job and the world's moved on. ಇವಾಗ ಟೆಕ್ ಕಂಪ್ನಿಗೆ ಹೋಗ್ತಿರೋದಂತೆ. ಸೊ ಅದಕ್ಕೆ ಇವನು ಟೆಕ್ನಿಷಿಯನ್ ಥರ ಹೋಗ್ತಿದ್ದಾನೆ. ಬನ್ನಿ, ಇದೇ ಚೆನ್ನಾಗಿದೆಯಲ್ಲ, ಇದೇ ಚೂಸ್ ಮಾಡ್ಕೊಳ್ಳೋಣ. ಎಲ್ಲೋನೇ ಚೂಸ್ ಮಾಡೋದಾ, ಯಾವ್ದು ಚೂಸ್ ಮಾಡೋದು? ಇದೇ ಚೆನ್ನಾಗಿದೆ ಗೈಸ್, ಇದನ್ನೇ ಎತ್ಕೊಳ್ಳೋಣ, ಬೇರೆದು ಬೇಡ. Yup, that's as youthful as you're gonna get. ಮತ್ತೆ ಶಾರ್ಟ್ಸು ತಗೋಬೇಕಂತೆ. ಟೆಕ್ ಕಂಪ್ನಿಗೆ ಯಾಕೆ ಈ ಥರ ಪ್ಯಾಂಟು ಶರ್ಟ್ ಹಾಕೋದ್ರೆ ಆಗಲ್ವಾ? ಇದೇ ಚೆನ್ನಾಗಿದೆ, ಬನ್ನಿ ಇದೇ ಸೆಲೆಕ್ಟ್ ಮಾಡಿದ್ವಿ. ಸೊ ಇವಾಗ ನಾವು ಲೈಫ್ ಇನ್ವೇಡರ್ ಆಫೀಸ್ಗೆ ಹೋಗ್ಬೇಕು. ಗೋ ಟು ದ ಲೈಫ್ ಇನ್ವೇಡರ್ ಆಫೀಸ್.
ಲೈಫ್ ಇನ್ವೇಡರ್ ಆಫೀಸ್ಗೆ ಯಾತಕ್ಕೆ? ಓಹೋ ನೋಡಿ ಗೈಸ್ ಹೆಂಗ್ ಡ್ರಿಫ್ಟ್ ಹೊಡಿತಾವನೆ ಮೈಕಲ್. ಲೆಸ್ಟರ್ ಕಾಲ್ ಮಾಡ್ತಿದ್ದಾನೆ ರೀ ಏನಂತ ಕೇಳೋಣ. Michael, I'm all dressed up. Now, you want to run me through this thing? the prototype is somewhere in the Life Invader office. Find it and fit it with the device in your bag. They just gonna let me in? Why wouldn't they if you look the part? Hang around till someone opens the door and act entitled. Fine. ಸೊ ಗೈಸ್ ಏನೋ ಪ್ರೋಟೋಟೈಪ್ ಏನೋ ಇದೆಯಂತೆ ಆಫೀಸಲ್ಲಿ. ಅದನ್ನ ಹುಡುಕ್ಬಿಟ್ಟು ನಮ್ಮ ಬ್ಯಾಗಲ್ಲಿ, ಈಗ ಅವ್ನು ಕೊಟ್ಟಿರೋ ಬ್ಯಾಗಲ್ಲಿ ಏನೋ ಡಿವೈಸ್ ಇದೆಯಂತೆ. ಆ ಡಿವೈಸ್ನ ಪ್ರೋಟೋಟೈಪಲ್ಲಿ ಹಾಕ್ಬಿಟ್ಟು ಬಾ, ಯಾರಿಗೂ ಗೊತ್ತಾಗಬಾರ್ದು ಅದು ನೀನು ಮಾಡ್ತಿರೋದು, ಹುಷಾರಾಗಿ ಹಂಗಂತ ಹೇಳಿದ್ದಾನೆ. ಫಸ್ಟ್ ಹೋಗಿರೋ ಕೆಲಸ ಮುಗಿಸು, ಆಮೇಲೆ ಮತ್ತೆ ಆ ಪ್ರೋಟೋಟೈಪ್ನ ಹುಡುಕ್ಬಿಟ್ಟು ಆ ಡಿವೈಸ್ನ ಹಾಕು ಅಂತ ಹೇಳಿದ್ದಾನೆ. ನೋಡೋಣ ಬನ್ನಿ ಅದೇನಿದೆ ಅಂತ, ಏನೇನು ಮಾಡ್ತಾನೆ ಅಂತ. ಇದರಿಂದ ನನಗಂತೂ ಯಾತಿಗೆ ಹಿಂಗೆ ಮಾಡ್ತೀನಿ ಅಂತ ಅರ್ಥ ಆಗ್ತಿಲ್ಲ. ಸೊ ಲೈಫ್ ಇನ್ವೇಡರ್ ಆಫೀಸ್ ಒಳಗಡೆ ಬರ್ತಿದ್ದೀವಿ. ಅವ್ನು ಪ್ರೋಗ್ರಾಮರ್ ನೋಡಿ, ಅವ್ನು ನಮ್ಮನ್ನ ಕರ್ಕೊ ಹೋಗ್ತಿದ್ದಾನೆ ಎಲ್ಲೋ. ಎಲ್ಲೋದಾ? ಮೇಲ್ಗಡೆ ಹೋಗ್ಬೇಕನ್ಸುತ್ತೆ, ಮೇಲ್ಗಡೆ ಹೋಗೋಣ. Hi. Oh, hi. Chill out on the beanbag. Marcus will be right out. Oh, I'm gonna take a normal chair. I have a terrible back. ಟೈಮ್ ಟು ಡಾಕ್. Here you go. If you guys let me use the OS I requested, this wouldn't be a problem. ಏನೋ ಫುಲ್ಲು ಕಂಪ್ಯೂಟರಲ್ಲಿ ವೈರಸ್ ಇದೆಯಂತೆ. This is a filthy ಆ hard ವೈರಸ್ನೆಲ್ಲ ಡಿಲೀಟ್ ಮಾಡಿಬಿಟ್ಟು Got any ಫುಲ್ಲು antivirus ಕ್ಲೀನ್ ಮಾಡಿಕೊಡು ಅಂತ software? ಹೇಳಿದ್ದಾನೆ ಕಂಪ್ಯೂಟರ್ನ. Behind this junk ಸೊ ಬನ್ನಿ file, ಇರೋದನ್ನೆಲ್ಲ ಡಿಲೀಟ್ click ಮಾಡೋಣ. the NSFW link, bro. Bit me on the ass. Yeah, not safe for work, huh? ಏನೇನೋ My ಓಪನ್ son's ಮಾಡಿಕ್ಕವ್ರೆ computer runs ಗೈಸ್. into the same kind of problems. I'll close the pop-ups, see what I can do. ಆ ಪಾಪ್ಅಪ್ಸ್ನೆಲ್ಲ ಕ್ಲಿಯರ್ ಮಾಡಬೇಕಂತೆ. Start 'em early, bro. ಪಾಪ್ಅಪ್ಸ್ನೆಲ್ಲ Let ಕ್ಲಿಯರ್ the ಮಾಡ್ತಾ best ಇದ್ದಾನೆ. stuff in your tweens. After that, it's just a hack job. You want to take a break for some air guitar? Give me the wink, bro. Might I Antivirus software. ಎಲ್ಲ ಫುಲ್ಲು ಪಾಪ್ಅಪ್ಸ್ನೆಲ್ಲ ಕ್ಲಿಯರ್ ಮಾಡಿದ್ವಿ. ಆಂಟಿವೈರಸ್ ಸಾಫ್ಟ್ವೇರ್ನ ರನ್ ಮಾಡಿಬಿಟ್ಟು ವೈರಸ್ನೆಲ್ಲ ತೆಗೆದಿದ್ದೀವಿ. In the demo room, when Norris announces it at the keynote, minds are gonna blow. ಅವನೇ ತೋರಿಸ್ಕೊಡ್ತಿದ್ದಾನೆ ನೋಡಿ ಗೈಸ್, ಅಲ್ಲಿದೆ ಪ್ರೋಟೋಟೈಪ್, ಹೋಗಿ ನೋಡು ಒಂದ್ಸಲ ಅಂತ. ಅವ್ನು ನಮಗೆ ನೋಡಕ್ಕೆ ಹೇಳ್ದ, ನಾವು ಬೇರೆದೇ ಮಾಡ್ಬಿಟ್ಟು ಹೋಗೋಣ ಬನ್ನಿ. ಸಿಗ್ದ ಪ್ರೋಟೋಟೈಪ್. ಈ ಪ್ರೋಟೋಟೈಪ್ ಅಲ್ಲಿ ಗಾಯ್ಸ್, ಅದು ಪ್ರೋಟೋಟೈಪ್ ಫೋನ್ ಗಾಯ್ಸ್. ಒಂದು ಹೊಸ ಫೋನ್ ಇನ್ವೆಂಟ್ ಮಾಡಿದಾನ ಅನ್ಸುತ್ತೆ, ಜೆ ನೋರಿಸ್ ಅನ್ನೋನು, ಅವನೇ ಜೆ ನೋರಿಸ್. ಸೊ ಅದಕ್ಕೆ ಅದರಲ್ಲಿ ಹೊಸ ಫೋನಲ್ಲಿ ಏನೋ ಒಂದು ಡಿವೈಸ್ ಹಾಕಿದ್ದಾನೆ, ಗೊತ್ತಿಲ್ಲ. ಎಕ್ಸಿಟ್ ದ ಬಿಲ್ಡಿಂಗ್. ಬನ್ನಿ ಬಿಲ್ಡಿಂಗ್ನ ಎಕ್ಸಿಟ್ ಆಗೋಣ ಇವಾಗ. We couldn't do it ಇಲ್ಲಿಂದ without the ಫಸ್ಟು little guys. ಜಾಗ ಖಾಲಿ ಮಾಡಿಬಿಟ್ಟು ಹೋಗೋಣ ಬನ್ನಿ. ದಾರಿ ಆ ಕಡೆ ಬಂದಿದ್ದ ದಾರಿನೇ ಗೊತ್ತಾಗ್ತಿಲ್ಲ. ಲಿಫ್ಟ್ ಕಟ್ತಾರೆ ಯಾತಕ್ಕೆ ಹೋಗ್ತಿದ್ದೀವಿ, ಲಿಫ್ಟ್ ವರ್ಕ್ ಆಗಲ್ಲ. ಅಲ್ಲಿದೆ. Okay. ಆ್ಯಕ್ಚುಲಿ ಜೆ ನೋರಿಸ್ ಅನ್ನೋನು ಸ್ಟಾಕ್ ಮಾರ್ಕೆಟಲ್ಲಿ ಫುಲ್ಲು ಹೆಸರು ಮಾಡಿರ್ತಾನೆ ಗೈಸ್. ಆಮೇಲೆ ಮತ್ತೆ ಲೆಸ್ಟರು ಬಂದ್ಬಿಟ್ಟು ಜಾಸ್ತಿ ಯಾವುದು ಜೆ ನೋರಿಸ್ ಆಪೋಸಿಟಲ್ಲಿರೋ ಸ್ಟಾಕ್ ಮಾರ್ಕೆಟಲ್ಲಿ ಫುಲ್ ಇನ್ವೆಸ್ಟ್ ಮಾಡಿರ್ತಾನೆ ದುಡ್ಡು. I don't like this car. Hey, Michael, hold on. Domed! I domed ya! Lester, the thing's in the prototype. I'm going home to watch the keynote. Teabag time, my friend! Lester, did you hear me? Are you playing that game? Yeah, sorry, the phone is rigged. Hey, what's your problem? You don't like shooters? They're all the same. Besides, you know me. I'm a movie guy. Classic Vinewood. Classic Vinewood ended 30 years ago. Now it's just superheroes, romantic comedies, and remakes, none of which interest me. Hey, I believe this country can still make interesting movies. There's no better way to define American life than a 2-hour plot in which the hero looks good and defeats evil. Whatever you say. Enjoy yesterday. Anyway, just call the device after he's unveiled it, and then we'll talk. ಸೊ ಗೈಸ್, ಇವಾಗ ಆ ಡಿವೈಸಲ್ಲಿ ಬಾಂಬ್ ಇಕ್ಕಿದ್ದಾರೆ. ಆ ಜೆ ನೋರಿಸ್ ಬಂದ್ಬಿಟ್ಟು ಇವಾಗ ಅವನು ಲೈವಲ್ಲಿ ಅನೌನ್ಸ್ ಮಾಡ್ತಾನೆ ಬಾಂಬ್ನ, ಸಾರಿ ಫೋನ್ನ, ಪ್ರೋಟೋಟೈಪ್ ಫೋನ್ನ.
ಸೊ ಆವಾಗ ನಾವು ಆ ಫೋನ್ಗೆ ಕಾಲ್ ಮಾಡಿಬಿಟ್ಟು ಬ್ಲಾಸ್ಟ್ ಮಾಡಬೇಕಂತೆ. ಸೊ ಇದೆಲ್ಲ ಯಾತಕ್ಕೆ ಮಾಡ್ತಿದ್ದಾನೆ ಅಂದರೆ ಲೆಸ್ಟರು ಅವನು ಒಂದು ದೊಡ್ಡ ಸ್ಟಾಕ್ ಮಾರ್ಕೆಟ್ ಕಂಪ್ನಿಲಿ ಇನ್ವೆಸ್ಟ್ ಮಾಡಿದ್ದಾನೆ. ಅವನು ಜೇ ನೋರಿಸ್ ಆಪೋಸಿಟಲ್ಲಿರೋ ಸ್ಟಾಕ್ ಮಾರ್ಕೆಟಲ್ಲಿ. ಸೊ ಇವಾಗ ನಾವು ಆ ಜೇ ನೋರಿಸ್ನ ಸಾಯಿಸಿದ್ರೆ ಇವನ್ ಸ್ಟಾಕ್ ಮಾರ್ಕೆಟ್ ರೇಟ್ ಫುಲ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಮತ್ತು ಲೆಸ್ಟರ್ಗೆ ಜಾಸ್ತಿ ಪ್ರಾಫಿಟ್ ಆಗುತ್ತೆ ಗೈಸ್. ಇದಕ್ಕೆ ಅವನು ಜೇ ನೋರಿಸ್ನ ಸಾಯಿಸ್ತಾನೆ. ಜೇ ನೋರಿಸ್ನ ಸಾಯಿಸಿದಾಗ ಇವನಿಗೆ ಜಾಸ್ತಿ ಪ್ರಾಫಿಟ್ ಬರುತ್ತೆ. ಸೊ ಅವನಿಗೂ ಲಾಭ, ಮೈಕಲ್ಗೂ ಪ್ರಾಫಿಟ್ ಕೊಡ್ಬೋದು ಅಂದ್ಬಿಟ್ಟು ಈ ಥರ ಕೆಲಸ ಮಾಡಿಸ್ತಾನೆ ಗೈಸ್. ಫಸ್ಟ್ ನೋಡಿ ಜೇ ನೋರಿಸ್ ಬಂದಿದ್ದಾನೆ. has come a long way since we started it in my parents' pool house in East Caraway. Today, you're about to witness a new phase. Full-on, weapons-grade, red alert, world ಫೋನ್ನ ಅನೌನ್ಸ್ ಮಾಡ್ತಿದ್ದಾನೆ ಗೈಸ್ ಲೈವಲ್ಲಿ. ಅವ್ನು ಯಾವಾಗ ಫೋನ್ ಕೈಗೆ ಎತ್ಕೋತಾನೆ ಅವಾಗ ನಾವು ಕಾಲ್ ಮಾಡಿಬಿಟ್ಟು ಅವನ್ನ ಢಮ್ ಅನ್ಸ್ಬಿಡೋಣ. ಏನಂತೀರಾ? milked every penny we could in the process. And we have one of the youngest workforces in the world. An average age of only 14.4 years. That's not just impressive, it's revolutionary. ಏನೋ ಫುಲ್ ಬಿಲ್ಡಪ್ ತಗೋತಿದ್ದಾನೆ. ಇವಾಗ ಹೋಗ್ಬಿಡ್ತೀಯ, ಯಾತಕ್ಕೆ ಅಷ್ಟೊಂದು ಬಿಲ್ಡಪ್ ತಗೋತಿದ್ಯಾ ಹೇಳು. Right here, we're about to make the next step. Prepare to witness the future. ಏನೋ ಫುಲ್ ಬಿಲ್ಡಪ್ ಕೊಡ್ತಿದ್ದಾನೆ ಗೈಸ್. The life invader. ಫೋನ್ ಎತ್ಕೊಂಡ ಬನ್ನಿ ನಾವು ಕಾಲ್ ಮಾಡೋಣ. Yes, ಜೇ ನೋರಿಸ್ ಎಲ್ಲಿದ್ದಾನೆ? no one else has ever thought of. ಓಕೆ ಇಲ್ಲಿದ್ದಾನೆ. Small, personal. Hold on. ಕಾಲ್ ಮಾಡಿದ್ವಿ. I think someone's trying to talk with me. Hello? ಗೈಸ್ ಜೇ ನೋರಿಸ್ ಹೋದ. ಸಿಗ್ನಲ್ ಅವನೇ ಸತ್ಮೇಲೆ ಸಿಗ್ನಲ್ ಇದೇನು ಪ್ರಯೋಜನ ಹೇಳಿ. ಲೆಸ್ಟರ್ ಅಂತೂ ಫುಲ್ ಖುಷಿಯಾಗಿರ್ತಾನೆ. ಸೊ ಇಲ್ಲಿಗೆ ಈ ಮಿಷನ್ ಕಂಪ್ಲೀಟ್ ಆಗುತ್ತೆ. ಸೊ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಹಾಗೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋಯಿಂದ ಸರಿ ಮಾಡ್ಕೋತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.